ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ತೋರಿಸಿರೋಂಥ ರೆಸಿಪಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು. ಯಾರಿಗೆಲ್ಲ ಫೇವ್ರೇಟು ಕಮೆಂಟ್ಸ್ ಮಾಡಿ. ಇದು 2 ಥರ ಮಾಡ್ತೀನಿ ನಾನು. ಸೊ ಇಲ್ಲಿ ನೀರಲ್ಲಿ ಬೇಯಿಸ್ಕೊಂಡು ಮಾಡಿರೋಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಒಮ್ಮೆ ಉಪ್ಪಿಟ್ಟನ್ನು ಮಾಡಿ ನೋಡಿ, ಎಂಥವ್ರು ಕೂಡ ತಿಂತಾರೆ ಇದನ್ನು. ಸೊ ಇಲ್ಲಿ ನಾನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನು ಒಂದು 2 ಈರುಳ್ಳಿ, ಒಂದು 4ರಿಂದ 5 ಮೆಣಸಿನಕಾಯಿ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಹಾಗೆ ಕರಿಬೇವು ಕೂಡ ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಅದು ಕಾಯೋದ್ರಷ್ಟರೊಳಗೆ ಸ್ವಲ್ಪ ಈ ಕಡೆ ಗೋಡಂಬಿ, ಸ್ವಲ್ಪ ಶೇಂಗಾ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದಿತ್ತು. ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಗೋಡಂಬಿ, ಶೇಂಗಾ ಎಲ್ಲ ಇತ್ತಲ್ಲ ಇದನ್ನು ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪಗಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಇದನ್ನು ಹಾಕಿ ಸ್ವಲ್ಪ ರೆಡ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮನೆಯೇ ಕಟ್ತಾ ಇದ್ದಾರೆ ತುಂಬ ಜನ. ಅದರ ಸವಂಡೆ ಒಳ್ಳೆ ಟಕ ಟಕ ಅಂತ ಬರ್ತಾನೇ ಇದು ಕೇಳಿಸ್ತಿರ್ಬೋದು ನಿಮಗೆ ಹಿಂದೆಗಡೆ. ಈಗ ನಾನು ಬಿಸಿನೀರನ್ನು ಇಟ್ಟಿದ್ದೆ ಶಾವಿಗೆ ಹಾಕೋದಕ್ಕೆ ಅಂತೇಳಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ. ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಸ್ವಲ್ಪ ಶಾವಿಗೆನ ಇದರೊಳಗೆ ಹಾಕಿ ಒಂದು 5 ನಿಮಿಷ ಅಷ್ಟೇ ಬಿಡಬೇಕು, ಜಾಸ್ತಿ ಅಲ್ಲ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ತಕ್ಷಣವೇ ಮತ್ತು ಬೇರೆ ಒಂದು ಜರಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ತೋರಿಸಿದ್ದೀನಿ ನೋಡಿ ನಾನಿಲ್ಲಿ ಯಾವ ಥರ ಮಾಡಿದ್ದೀನಿ ಅಂಥೇಳಿ. ಒಂದು 5 ನಿಮಿಷ ಅಷ್ಟೇ ಬಿಡಬೇಕು, ಜಾಸ್ತಿ ಬಿಡಬಾರ್ದು. ಓಕೆ, ನೋಡಿ ಈ ಥರ. ನೋಡಿ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ತಕ್ಷಣವೇ ತಣ್ಣೀರನ್ನು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಮೇಲೆ ತಣ್ಣೀರು ಹಾಕಿಬಿಟ್ರೆ ಅದು ಉದುರುದ್ರನಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗಿ ಹೋಗ್ಬಿಡುತ್ತೆ. ನೋಡಿ ಈ ಥರ. ಮತ್ತು ಕೆಳಗಡೆ ಬಿಸಿ ನೀರು ಇರುತ್ತಲ್ಲ, ಅದ್ರ ಕಾವಿ ಕೂಡ ಬಿಸಿ ಇದಾಗಿಬಿಡುತ್ತೆ. ತಕ್ಷಣ ಅದು ಕೂಡ ತೆಗೆದುಬಿಡಬೇಕು. ಈಗ ನಾನು ಆ ಬಾಣಲಿಗೆ ಏನು ಒಗ್ಗರಣೆ ಕೊಟ್ಟಿದ್ದೋ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಪೂರ ಚೆನ್ನಾಗಿ ಗೂರಾಡ್ಕೊಂಡಿದ್ದೀನಿ ಇದನ್ನು. ಇದಕ್ಕೆ ಒಂದು 2 ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಂದರೆ ವಿನಿಗರ್ ಆದರೂ ಹಾಕ್ಬೋದು, ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಹಾಕ್ಬೋದು. ನಿಂಬೆಹಣ್ಣು ಖಾಲಿಯಾಗಿತ್ತು, ಸೊ ಹಾಗಾಗಿ ನಾನು 2 ಸ್ಪೂನ್ ವಿನಿಗರ್ ಹಾಕಿದೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ರುಚಿಯಾಗೂ ಕೂಡ ಇತ್ತು. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರೆಡಿ. ಇಷ್ಟೇ ಇವತ್ತಿನ ರೆಸಿಪಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಸಕ್ಕತ್ತಾಗಿ ಬಂದಿತ್ತು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ. ಇಷ್ಟೇ ಇವತ್ತಿನ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿದ್ದಕ್ಕೆ. ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್.